ಗುರುಗಳೇ, ಇನ್ನು ಪಾರ್ವತಿ ಅಮ್ಮ ಒಂಥರ ಶಕ್ತಿ ಸ್ವರೂಪಿಣಿಯಾಗಿ ಇಲ್ಲಿ ನೆಲೆಸಿರುವಂಥದ್ದು. ಅದರ ಜೊತೆಗೆ ಶಿವ ಏನಂದ್ರೆ ಸಹ ಕುಟುಂಬ ಪರಿವಾರ ಪ್ರಿಯ. ನಾವಿಲ್ಲಿ ಗಮನಿಸಿದ್ವಿ, ಸುತ್ತಮುತ್ತ ಸಪ್ತಮಾತೃಕೆಯರಾಗಿರ್ಬೋದು, ಗೌತಮ ಮಹರ್ಷಿಗಳಾಗಿರ್ಬೋದು, ಎಲ್ಲರ ವಿಗ್ರಹಗಳನ್ನ ನಾವು ಕಾಣಿದ್ವಿ. ನಾವು ಸ್ವಾಮಿ ದರ್ಶನ ಮಾಡಿ ಈಚೆ ಬಂದಾಗ ಮಹಾಗಣಪತಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇತು ಸರ್ವದಾ ಮಹಾಗಣಪತಿ. ಆ ಗಣಪತಿಯಲ್ಲಿ ನಾವು ಏನೇ ಸಂಕಷ್ಟಗಳಿದ್ರು ಗಣಪತಿಯಲ್ಲಿ ನಾವು ಮೊದಲನೇ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು. ಅದ ನಂತರ ಮೊದಲನೇ ಪ್ರಾಕಾರ ಸ್ವಾಮಿಯ ದರ್ಶನ ನಂತರ ಮೊದಲನೇ ಪ್ರಾಕಾರದಲ್ಲಿ ಗೌತಮ ಋಷಿ, ಭಾರದ್ವಾಜ ಋಷಿ, ಚಂಡಿಕೇಶ್ವರ, ಉಮಾಮಹೇಶ್ವರ, ಶಕ್ತಿ ಗಣಪತಿ ಇದು. ಈ 5 ವಿಗ್ರಹಗಳನ್ನ ನಾವು ಮೊದಲನೇ ಪ್ರಾಕಾರದಲ್ಲಿ ದರ್ಶನ ಮಾಡಿ ಹೊರಭಾಗ ಬಂದಾಗ ಮಹಾನಂದಿ ಇದ್ದಾರೆ. ಅದನಂತರ ಬಾಲಸುಬ್ರಹ್ಮಣ್ಯೇಶ್ವರ, ದಕ್ಷಿಣಾಮೂರ್ತಿ, ಕಾಲಭೈರವ, ವೀರಭದ್ರ, ಲಕ್ಷ್ಮೀನಾರಾಯಣ, ಇಷ್ಟು ಮೂರ್ತಿಗಳು ನಾವು ನಿತ್ಯ ದರ್ಶನ ಮಾಡುವಂಥ ಕಾರ್ಯಕ್ರಮ. ಅದನಂತರ ವಿಶೇಷವಾಗಿ ಏನಪ್ಪ ಅಂದರೆ ಸೂರ್ಯಚಂದ್ರರು. ಯೂಶಲಿ ನೀವು ಎಲ್ಲ ದೇವಸ್ಥಾನಗಳಲ್ಲಿ ನವಗ್ರಹಗಳಲ್ಲಿ ಮಾತ್ರ ಸೂರ್ಯಚಂದ್ರನ ನೋಡ್ಲಿಕ್ಕೆ ಸಾಧ್ಯ. ಇಲ್ಲಿ ಸ್ವಾಮಿಯ ಮುಂಭಾಗದಲ್ಲಿದ್ದೀರ ಸ್ವಾಮಿ. ಯಾಕಂದರೆ ಸೂರ್ಯಚಂದ್ರ ಅಗ್ನಿನೇತ್ರಾಹ. ಯಾಕಂದರೆ ಆ ಸೂರ್ಯಚಂದ್ರರು ಸಂಕ್ರಮಣದ ದಿವಸ ಅದು ಬಹಳ ವಿಶೇಷವಾಗಿರುವಂಥದ್ದು. ಆ ಸಂಕ್ರಮಣದ ಆ ಸೂರ್ಯನ ಕಿರಣ ಸ್ವಾಮಿಗೆ ಬಿದ್ದಾಗ ತಾಪವಾಗಿ ಇಲ್ಲದೇ ಇರಲಿ ಅಂತೇಳಿ ಆ ಸೂರ್ಯಚಂದ್ರರು ಮುಂಭಾಗದಲ್ಲಿದ್ದಾರೆ. ಆ ಕ್ಷಮನಗಳನ್ನೆಲ್ಲ ಅಘೋರ ಕ್ಷಮಗಳನ್ನೆಲ್ಲ ನಾನು ತಗೊಂತೀನಿ ಸ್ವಾಮಿ, ನೀವು ಶಾಂತಿ ರೂಪದಲ್ಲಿರಿ ಅಂತೇಳಿ ಆ ಸೂರ್ಯಚಂದ್ರನ ಪ್ರತಿಷ್ಠೆ ಮಾಡಿ ಸೂರ್ಯಪಾಣಿ ಮತ್ತು ಚಂದ್ರಪಾಣಿ ಅಂತ ನಾವು ಕರಿತೀವಿ. ಗುರುಗಳೇ, ಈ ನಾವು ಪ್ರದಕ್ಷಿಣೆ ಹಾಕುವಂತ ಸಂದರ್ಭದಲ್ಲಿ ನಾವು ಗಮನಿಸಿದ್ವಿ, ಹಿರಿಯರು ಮುಂಚೆ ಎಲ್ಲ ಹೇಳ್ತಾ ಇದ್ರು ತಗ್ಗಿ ಬಗ್ಗಿ ನಡಿಬೇಕು ಅಂತ. ಅದೇ ರೀತಿ ಬಹುಶಃ ಈ ದೇವಸ್ಥಾನ ಒಂದೇ ದೇವಸ್ಥಾನ ಅನ್ಸತ್ತೆ, ಏನಂದ್ರೆ ಫುಲ್ ಪ್ರದಕ್ಷಿಣೆ ಹಾಕಿ ಬರುವಂತ ಸಂದರ್ಭದಲ್ಲಿ ನಾವು ಬಗ್ಗಿನೇ ನಮಸ್ಕಾರ ಮಾಡ್ಕೊಂಡು ಬರುವಂತದ್ದು. ಸತ್ಯವಾದ ವಿಷಯ ಅದು. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ ಅಂತ. ಯಾಕಂದರೆ ನಾವು ಪ್ರದಕ್ಷಿಣೆ ಮಾಡಬೇಕಾದ್ರೆ ನಮ್ಮ ದೇಹನೂ ತಲೆ ಭಾಗನೂ ಸ್ವಾಮಿಗೆ ಶಿರವಾಗಿ ಬಗ್ಸಿ ಹೋಗಿ. ಯಾಕಂದರೆ ಹಿರಿಯರಿಗೂ ನಾವು ತಲೆ ಬಗ್ಸ್ದಂಗೆ ಆಗುತ್ತೆ. ಸಾಕ್ಷಾತ್ ಪರಮೇಶ್ವರ ಅವನಿಗೆ ಇನ್ನೂ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡೋದು. ಯಾಕಂದರೆ ಈಗ ಕೈಲಾಸ ಪರ್ವತ ಶ್ರೇಣಿನ ನಾವು ಪರಿಕ್ರಮ ಮಾಡಬೇಕಾದ್ರೆ ಹೆಜ್ಜೆ ನಮಸ್ಕಾರ ಅಂತ ಅಲ್ಲಿ ಮಾಡ್ತಾರೆ. ಒಂದೊಂದು ಹೆಜ್ಜೆ ಇಟ್ಟು ಸ್ವಾಮಿಗೆ ಸಾಷ್ಟಾಂಗವಾದ ನಮಸ್ಕಾರ ಮಾಡಿ ಹೋಗ್ತಾರೆ. ಇವತ್ತು ಆ ಥರ ಯಾರಿಲ್ಲ ಇಲ್ಲಿ. ಅಟ್ಲೀಸ್ಟ್ ತಲೆ ಬಗ್ಗಿ ಸ್ವಾಮಿ ಈಗಪ್ಪ ನಾನು ನನ್ನ ಅಹಮ್ಮಲ್ಲ ನೀನು ಕಡಿಮೆ ಮಾಡಿ ನಾನು ನಿನ್ನ ಪಾದಕ್ಕೆ ಆಗ್ತಾ ಇದ್ದೀನಿ ಎಲ್ಲಾನು ಅಂತೇಳಿ ಆ ಸ್ವಾಮಿಯ ಪ್ರದಕ್ಷಿಣೆ ಮಾಡಬೇಕಾದ್ರೆ ತಲೆ ಬಗ್ಸಿ ಹೋಗಲಿ. ತಲೆ ಎತ್ತರೆ ತಲೆ ಹೊಡೆಯುತ್ತೆ. ಇದೆಲ್ಲ ಕೂಡ ಬಂಡೆಯಲ್ಲಿ ಕೊರೆದಿರುವಂತಹ ದೇವಸ್ಥಾನ, ಒಂದು ಕಲ್ಲು ಬಂಡೆಯಲ್ಲಿ ಕೊರೆದಿರುವಂತಹ ದೇವಸ್ಥಾನ. ಈ ದೇವಸ್ಥಾನದ ಸುತ್ತ ನಾವೇನು ಪ್ರದಕ್ಷಿಣೆ ಹಾಕ್ತಾ ಇದೀವಿ, ಒಳಗಡೆ ದೇವಸ್ಥಾನ ಶಿವನ ಹಿಂಭಾಗದಲ್ಲಿ ನಾವಿದೀವಿ. ಇವಾಗ ಎಲ್ಲ ಸಪ್ತ ಮಾತೃಕೆಯರಿದ್ದಾರೆ ಇಲ್ಲಿ. ಶಿವನ ಸಪರಿವಾರ ಕುಟುಂಬ ಸಮೇತ ನಾವು ಶಿವನ ದೇವಸ್ಥಾನವನ್ನು ಕಾಣಬಹುದು. ಎಲ್ಲ ಸಪ್ತ ಮಾತೃಕೆಯರ ದರ್ಶನ ನಮಗೆ ಈ ದೇವಸ್ಥಾನದಲ್ಲಿ ಸಿಗತ್ತೆ. ಕೌಮಾರಿ, ವೈಷ್ಣವಿ ದೇವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ, ಶ್ರೀದೇವಿ, ಹಾಗೆ ಭೂದೇವಿಯರು. ನಾವೇನು ಸಪ್ತ ಮಾತೃಕೆಯರ ದರ್ಶನ ಅಲ್ಲಿ ಇಲ್ಲಿ ಹೋಗಿ ಮಾಡೋ ಅವಶ್ಯಕತೆ ಇಲ್ಲ. ಈ ದೇವಸ್ಥಾನಕ್ಕೆ ಬಂದರೆ ಶಿವ ಸಹ ಪರಿವಾರ ಕುಟುಂಬ ಸಮೇತನಾಗಿ ಇಲ್ಲಿ ದರ್ಶನವನ್ನ ನೀಡ್ತಾನೆ. ಗುರುಗಳೇ, ಈ ದೇವಸ್ಥಾನದ ಬಗ್ಗೆ ನನಗಂತೂ ತುಂಬಾ ಅಂದ್ರೆ ತುಂಬಾ ಕುತೂಹಲಕಾರಿಯಾಗದಿದೆ. ಏನಂತಪ್ಪ ಅಂದ್ರೆ ವಿಶೇಷ ಅಂದ್ರೆ ಈ ದೇವಸ್ಥಾನದಲ್ಲಿ ಗಂಗೆ ರೂಪದಲ್ಲಿ ವೃಷಭಾವತಿ ನದಿ ಹರಿತಾಳೆ. ಗಂಗೆಯ ಹೇಗೆ ಶಿವನ ಜೊತೆ ಸದಾ ಇರ್ತಾಳೆ, ಅದೇ ರೀತಿ ಇಲ್ಲೂ ಕೂಡ ಆಕೆ ನೆಲೆಸಿದ್ದಾಳೆ ಅನ್ನೋದು ಅದೊಂದು ವಿಶೇಷವಾದ ಏನಂತ ಅಂದ್ರೆ ಬಸವನಗುಡಿ ದೊಡ್ಡ ನಂದಿ ತಾವು ನೋಡಿದ್ರೆ ನಂದಿಯ ಬಲಭಾಗದಲ್ಲಿ ಬಲ ಪಾದದಲ್ಲಿ ಉದ್ಭವ ಆಗುತ್ತೆ ನದಿ. ಅದು ವೃಷಭಾವತಿ ಅನ್ನೋದು ನಮ್ಮ ಮುತ್ತಾತ ತಾತ ಅವರೆಲ್ಲ ಆ ಜಲದಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡುವಂಥದ್ದು. ಅಷ್ಟು ಭಾರಿ ಶುದ್ಧವಾಗಿತ್ತು ಆ ಜಲ. ಇವತ್ತು ಆ ಜಲ ಕಾಣದೇ ಹೋಗ್ತಾ ಇದೆ ನಮಗೆ. ಅದು ಬಹಳ ದುಃಖಕರವಾಗಿರುವಂಥ ವಿಚಾರ. ಆದರೂ ಸ್ವಾಮಿಯ ತತ್ವದಲ್ಲಿ ನೋಡಿ ಅದೆಲ್ಲ ಹರಿತಾ ಇದೆ, ಸೂಕ್ಷ್ಮವಾಗಿ ಹೋಗ್ತಾ ಇದೆ. ಅದರಿಂದ ಸ್ವಾಮಿ ಜಲತತ್ವಲಿಂಗ ಅಂತ. ಸ್ವಾಮಿಯ ಶಿರಭಾಗದಲ್ಲಿ ತುಪ್ಪ ಹಾಕಿದ್ರೆ ಬೆಣ್ಣೆ ಆಗುತ್ತೆ. ಯಾಕಂದ್ರೆ ಅಷ್ಟು ಶೀತಲವಾಗಿದ್ದಾರೆ ಒಳಗಡೆ ಸ್ವಾಮಿ. ನಾವು ಸ್ವಾಮಿ ಯಾಕಂದ್ರೆ ಗಂಗಾಧರೇಶ್ವರ ಆ ಗಂಗೆಯ ಪಾದದ ಅರಿತಾ ಇರುವಂಥದ್ರಿಂದ ಸದಾ ಕಾಲದಲ್ಲಿ ಸ್ವಾಮಿ ಶೀತಲವಾಗಿರ್ತಾರೆ. ಆದ್ರಿಂದ ಬೆಣ್ಣೆ ಹೋಗಿ ತುಪ್ಪ ಹೋಗಿ ಬೆಣ್ಣೆ ಆಗಿರುತ್ತೆ. ಇಲ್ಲಿ ಶಿವಗಂಗೆ, ಕಾಶಿ ಈ 3 ಕ್ಷೇತ್ರ ಬಂದು ಜಲತತ್ವಲಿಂಗ ಅಂತ ಒಂದು ವಿಶಿಷ್ಟವಾದ. ನಾವು ಹಾಗಾದ್ರೆ ಭಾರತವನ್ನ ಸುತ್ತೋದಕ್ಕಿಂತ ಬಹುಶಃ ಈ ಶಿವನನ್ನ ದರ್ಶನ ಮಾಡಿದ್ರೆ ಎಲ್ಲಾ ಕಡೆ ನಾವು ದರ್ಶನ ಮಾಡ್ಕೊಂಡು ಬಂದಂತ ಫಲ ಇಲ್ಲಿ ಸಿಗತ್ತೆ. ಸತ್ಯವಾದ ವಿಷಯ, ಅದನ್ನು ಸತ್ಯವಾದ ವಿಷಯ. ಗುರುಗಳೇ, ಈ ದೇವಸ್ಥಾನದ ಅಚ್ಚರಿಗಳು ಬಗೆದಷ್ಟು ಬಹಳ ಕುತೂಹಲಕಾರಿಯಾದಂಥದ್ದು. ಅಂಥದ್ರಲ್ಲಿ ನಾವು ಕೇಳ್ಪಟ್ಟಿದ್ವಿ ಏನಂದ್ರೆ ಈ ದೇವಸ್ಥಾನದಲ್ಲಿರುವಂತಹ ಸುರಂಗ ಮಾರ್ಗದ ಬಗ್ಗೆ. ಒಂದು ಸುರಂಗ ಮಾರ್ಗ ಕಾಶಿ ವಿಶ್ವನಾಥನಿಗೆ ತಲುಪತ್ತೆ, ಇನ್ನೊಂದು ಸುರಂಗ ಮಾರ್ಗ ಶಿವಗಂಗೆಗೆ ತಲುಪತ್ತೆ ಅನ್ನೋದು ನಿಜಾನ ಗುರುಗಳೇ? ಖಂಡಿತ ಖಂಡಿತ. ನಮ್ಮ ತಾತ ಅವ್ರ ಕಾಲದಲ್ಲಿ
ಒಂದು ಫರ್ಲಾಂಗ್ ಒಳಗಡೆ ಹೋಗ್ಬೋದಾಯ್ತು. ಇವತ್ತು ಹೇಳಿದ್ನಲ್ಲ, ಆ ಋಷಭಾವತಿ ನದಿ ಅನ್ನುವಂಥದ್ದು ನಂದಿ ಉಗಮಸ್ಥಾನ ಅಲ್ಲಿ ಹಂಗೆ ಹರಿಕೊಂಡು ಬಂದು ಇಲ್ಲಿ ನಮ್ಮ ಗವಿಯೊಳಗೆ ಹೋಗಿ ಕೆಂಪಾಮುದಿ ಕೆರೆ ಸೇರ್ತಾ ಇತ್ತು ಅಂತ ವಿಶೇಷ. ಆಗ ನಮ್ಮ ತಾತ ಅವರು ಇದನ್ನು ಬುಟ್ಟಿಗಳಿಟ್ಕೊಂಡು ಒಳಗೆ ತನಕ ಒಂದು ಫರ್ಲಾಂಗ್ ಹೋಗೋರು ಅಂತ ಒಂದು ಪ್ರತೀತಿ ಇತ್ತು. ಆ ಶಿವಗಂಗೆ ಮಾರ್ಗ, ಕಾಶಿ ಮಾರ್ಗ. ಯಾಕಂದರೆ ಪೂರ್ವಾಶ್ರಮದಲ್ಲಿ ತಪಸ್ವಿಗಳು, ರಾಜರೆಲ್ಲ ಈ ಗುಹಾ ಮಾರ್ಗವನ್ನು ಯೂಸ್ ಮಾಡ್ತಾ ಇದ್ರು. ಈ ಮಾರ್ಗದಲ್ಲಿ 2 ಕ್ಷೇತ್ರ, ಕಾಶಿಗೆ ಹೋಗ್ತಾ ಇರಲಿಲ್ಲ, ಶಿವಗಂಗೆ ಗಂಗಾಧರೇಶ್ವರ, ನಮ್ಮ ಗವಿ ಗಂಗಾಧರೇಶ್ವರನ ಈ ಗುಹಾ ಮಾರ್ಗದಲ್ಲಿ ಹೋಗಿ ದರ್ಶನ ಮಾಡ್ಕೊಂಬರೋರು ಅಂತ ನಮ್ಮ ತಾತ ಅವ್ರು ನನಗೆ ಕತೆ ಹೇಳ್ತಾ ಇದ್ದಿದ್ದೊಂದು ನೆನಪಿದೆ ನನಗೆ. ಯಾಕಂದರೆ ಅಷ್ಟು ಒಳ್ಳೆ ಮಾರ್ಗ ಇವತ್ತು ಮಾರ್ಗ ಇಲ್ದಂಗೆ ಆಗಿದೆಯಲ್ಲ ಅಂತ ನಮಗೆ ದುಃಖ. ನೋಡಿ, ಎಷ್ಟೋ ವಿಷಯಕ್ಕೆ ಗೊತ್ತೇ ಇರಲಿಲ್ಲ. ಇದು ಇಲ್ಲಿಂದ ಒಂದು ಸುರಂಗ ಮಾರ್ಗ ಕಾಶಿಗೆ ಹೋಗುತ್ತೆ, ಕಾಶಿಗೆ ಹೋಗುವಂಥದ್ದು, ಶಿವಗಂಗೆ ಹೋಗೋದು, ಆ ಥರ ಬಹಳ ವಿಶೇಷವಾಗಿರುವಂಥ ಒಂದು ನಮ್ಮ ಗವಿ ಗಂಗಾಧರೇಶ್ವರ. ಇದನ್ನೆಲ್ಲ ನಾವು ತುಂಬ ಸಂರಕ್ಷಣೆ ಮಾಡಬೇಕು ಇದನ್ನು. ಈಗ ಋಷಭಾವತಿ ನದಿ ಕಾಣೆ ಆಗೋಗ್ಬಿಟ್ಟಿದೆ, ಅದನ್ನೆಲ್ಲ ನಾವು ಸಂರಕ್ಷಣೆ ಮಾಡಬೇಕಾಗಿತ್ತು. ಬಟ್ ಇವತ್ತು ಆಗ್ತಾ ಇರೋಂಥ ಡೆವಲಪ್ಮೆಂಟ್ಸ್ಗೆ ಅದೇನು ಮಾಡ್ಕೊಳ್ಳೋಕ್ಕಾಗದೇ ಇರೋಂಥ ಪರಿಸ್ಥಿತಿ ನಮಗಾಗಿದೆ. ಈ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಒಂದು ಸುರಂಗ ಮಾರ್ಗ ಇದೆ. ಈ ಸುರಂಗ ಮಾರ್ಗ 2 ರೀತಿ ಸುರಂಗ ಮಾರ್ಗ. ಒಂದು ಸುರಂಗ ಮಾರ್ಗ ಕಾಶಿ ವಿಶ್ವನಾಥನ ಸನ್ನಿಧಿಗೆ ಹೋಗುತ್ತೆ ಅಂತ ಹೇಳಲಾಗತ್ತೆ. ಅದೇ ರೀತಿ ಇನ್ನೊಂದು ಸುರಂಗ ಮಾರ್ಗ ತುಮಕೂರು ಜಿಲ್ಲೆಯಲ್ಲಿರುವ ಶಿವಗಂಗೆಗೆ ತಲುಪುತ್ತೆ ಅಂತ ಹೇಳಲಾಗತ್ತೆ. ತಾವು ಗಮನಿಸಬಹುದು, ಈ ಸುರಂಗ ಮಾರ್ಗ ಏನಿದೆ ತುಂಬ ಕಿರಿದಾದಂತಹ ಸುರಂಗ ಮಾರ್ಗ. ಸುಮಾರು ವರ್ಷಗಳ ಹಿಂದೆ ಈ ಒಂದು ಸುರಂಗ ಮಾರ್ಗವನ್ನು ಕೊರೆಯಲಾಗಿತ್ತು. ಆಗ ಗೌತಮ ಮಹರ್ಷಿಗಳು ಈ ಒಂದು ಸುರಂಗ ಮಾರ್ಗದಿಂದ ಆಗಮಿಸಿ ಗವಿಗಂಗಾಧರೇಶ್ವರನಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ರು. ಆ ನಂತರ ಶಿವಗಂಗೆ ಬೆಟ್ಟಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸ್ತಾ ಇದ್ರು. ಆ ನಂತರ ಅವರು ಕಾಶಿ ವಿಶ್ವನಾಥನ ಸನ್ನಿಧಿಗೆ ತಲುಪ್ತಾ ಇದ್ರು ಅಂತ ಹೇಳಲಾಗತ್ತೆ. ಗುರುಗಳು ಹೇಳೋ ಪ್ರಕಾರ ಏನು ಅಂತಂದರೆ, ಅವರು ಖುದ್ದಾಗಿ ಬರದೇ ಇದ್ರು, ಆತ್ಮ ಪರಮಾತ್ಮ ಅನ್ನೋದೇನಿರತ್ತೆ, ಇಲ್ಲಿ ನಾವು ಕೂತಲ್ಲೇ ನಾವು ಪರಮಾತ್ಮನನ್ನ ಕಾಣಬಹುದು. ಅದೇ ರೀತಿ ಅವರು ಕಾಶಿ ವಿಶ್ವನಾಥನಲ್ಲಿ ಇದ್ರೂ ಕೂಡ ಅವರ ಆತ್ಮ ಈ ಗವಿ ಗಂಗಾಧರೇಶ್ವರನಿಗೆ ಬಂದು ಪೂಜೆಯನ್ನ ಸಲ್ಲಿಸ್ತಿತ್ತು, ಇಲ್ಲಿಂದ ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾ ಇತ್ತು ಅಂತ ಅನ್ನೋ ಪ್ರತೀತಿ ಇದೆ.